ಮುಸ್ಲಿಂ ಪ್ರಚೋದನಕಾರಿ ಅಥವಾ ಒಂದೇ ವರ್ಗದ ಮೇಲೆ ಮಾಡಿದಂತಹ ಈ ಒಂದು ಪ್ರಚೋದನಕಾರಿ ಅಂಶವನ್ನು ಇಟ್ಟುಕೊಂಡು ನಾವು ಇವತ್ತು ಇಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೇವೆ. ದಿಗಂತ್ ಎಂಬ ವಿದ್ಯಾರ್ಥಿಯು ಅಮೆಮಾರ್ ನಿವಾಸಿಯಾಗಿದ್ದು ದಿನಾಂಕ 25/2 ಸಂಜೆ 7:30ರಿಂದ ಈ ವಿದ್ಯಾರ್ಥಿಯು ಕಾಣೆಯಾಗುತ್ತಾನೆ. ಈ ಕಾಣೆಯಾದ ವಿಷಯ ಅಂದು ನಾನು ಅಲ್ಲಿಯ ಸ್ಥಳೀಯ ನಿವಾಸಿಯೂ ಸಹ ಹೌದು. ಅಂದು ರಾತ್ರಿಯೇ ನಮಗೆ ಈ ಒಂದು ಮಾಹಿತಿ ಸಿಗ್ತದೆ. ಅಲ್ಲಿನ ಸ್ಥಳೀಯ ಎಲ್ಲ ಮುಸ್ಲಿಮರನ್ನು ಒಗ್ಗೂಡಿಸಿಕೊಂಡು ಅಲ್ಲಿ ಸಾಧಾರಣ ಒಂದು 3 ಗಂಟೆ ತನಕ ರಾತ್ರಿ ನಾವು ಆ ದಿಗಂತನ್ನು ಹುಡುಕಾಟದಲ್ಲಿರ್ತೇವೆ. ಆದರೆ ಯಾವುದೇ ಸುಳಿವು ನಮಗೆ ಸಿಗಲಿಲ್ಲ. ಮರುದಿನ ಬೆಳಿಗ್ಗೆ ಸಹ ಹುಡುಕಾಟದಲ್ಲಿ ಇರ್ತೇವೆ. ಆದರೆ ಅವರ ಸುಳಿವು ಪತ್ತೆ ಇಲ್ಲದ ಕಾರಣ ದಿನಾಂಕ 27/8 ಅಂದು ಸ್ಥಳೀಯ ಫರಂಗಿಪೇಟೆಯ ಹೊರ ಪೊಲೀಸ್ ಠಾಣೆಗೆ ಸ್ಥಳೀಯ ಹಿಂದೂ ಮುಖಂಡರು ಒಂದು ಮುತ್ತಿಗೆಯನ್ನು ಹಾಕುತ್ತಾರೆ. ಆ ಮುತ್ತಿಗೆಯಲ್ಲಿ ಅವರು ದಿಗಂತನನ್ನು ಆದಷ್ಟು ಬೇಗ ಪತ್ತೆ ಮಾಡಿಕೊಡಬೇಕೆಂಬ ಬೇಡಿಕೆಯೊಂದಿಗೆ ಹೊರ ಠಾಣೆಗೆ ಮುತ್ತಿಗೆ ಹಾಕ್ತಾರೆ. ಅಲ್ಲಿ ಬಂದು ಮುತ್ತಿಗೆ ಹಾಕಿದಂಥ ಸಂದರ್ಭದಲ್ಲಿ ಅಲ್ಲಿ ಅವರು ದಿಗಂತನನ್ನು ಪತ್ತೆ ಹಚ್ಚಿ ಕೊಡಬೇಕು ಎಂಬ ಬೇಡಿಕೆಯೊಂದಿಗೆ ಪ್ರಪ್ರಥಮವಾಗಿ ಅಲ್ಲಿಯೇ ಅವರು ಅಮೆಮಾರ್ ಎಂಬ ಪ್ರದೇಶದಲ್ಲಿರುವಂತಹ ಬಹುತೇಕ ಮುಸ್ಲಿಮರು ಅಲ್ಲಿ ಗಾಂಜಾ ವ್ಯಸನಿಗಳಿದ್ದಾರೆ, ಇವರಿಂದ ಏನಾದರೂ ಆಗಿದೆ, ಮತ್ತು ಅಲ್ಲಿ ಒಂದು ಗೀತಾ ಎಂಬ ಮಹಿಳೆಯೂ ಕೂಡ ಇಲ್ಲಿ ನಮಗೆ ಅಮೆಮಾರಲ್ಲಿ ನಡೆದಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅಲ್ಲಿ ನಾವು ಮುಸಲ್ಮಾನ್ ಹುಡುಗರಿಂದ ನಮಗೆ ಆ ಕಡೆ ಈ ಕಡೆ ಸಂಜೆ ಆಗ್ತಾ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಆರೋಪವನ್ನು ಸಹ ಮಾಡ್ತಾರೆ. ನಾವಿಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವರನ್ನು ಕೇಳಲಿಚ್ಛಿಸುವುದು, ಯಾಕಾಗಿ ಮೇಡಮ್ ನೀವು ಇಂತಹ ಒಂದು ಅನುಭವ ನಿಮಗಿದ್ದರೆ ನೀವು ಇದನ್ನು ಸ್ಥಳೀಯ ಪೊಲೀಸ್ ಠಾಣೆಗೆ ಯಾಕಾಗಿ ನೀವು ದೂರು ಕೊಡಲಿಲ್ಲ? ಒಂದು ವೇಳೆ ನೀವು ದೂರು ಕೊಟ್ಟರೆ ನಿಮ್ಮಂತೆಯೇ ಅದೆಷ್ಟೋ ಮಹಿಳೆಯರಿಗಿಂತ ಅನುಭವ ಆಗಿದೆ ಅಂತ ತಿಳಿದು ಬರ್ತಿರ್ಲಿಲ್ಲವೇ? ಮತ್ತೆ ನೀವು ಇದನ್ನು ಮುಚ್ಚಿಡುವ ಉದ್ದೇಶವಾದರೂ ಏನಿತ್ತು ನಿಮ್ಮಲ್ಲಿ? ಇದು ನಾವು ತೀಕ್ಷ್ಣವಾಗಿ ಖಂಡಿಸ್ತೇವೆ. ಇದು ಮಹಿಳೆಯರಿಗೆ ಮಾಡಿದ ಒಂದು ಅಪಮಾನ ಸಹ ಎಂಬುದು ಮರೆಯುವಂತಿಲ್ಲ. ಆದರೆ ನಂತರ ಅಲ್ಲಿ ಅವರೊಂದು ಬೇಡಿಕೆ ಇಡುತ್ತಾರೆ, 48 ಗಂಟೆಯ ಒಳಗೆ ನೀವು ನಮಗೆ ಹಿಡಿದು ಕೊಡದೇ ಇದ್ದರೆ, ದಿಗಂತನನ್ನು ಪತ್ತೆ ಹಚ್ಚದೇ ಇದ್ದಲ್ಲಿ ನಾವು 2 ದಿನದ ಬೃಹತ್ ಪ್ರತಿಭಟನೆಯನ್ನು ಮಾಡುತ್ತೇವೆ ಎಂಬ ಒಂದು ಸಂದೇಶವನ್ನು ಅಲ್ಲಿ ರವಾನಿಸ್ತಾರೆ. ಅದರಂತೆ ದಿನಾಂಕ 1/3 ಅವರೊಂದು ರಂಜಾನ್ ಮುಂದಿನ ದಿನ, ರಂಜಾನ್ ಅಂದರೆ ಅಲ್ಲಿ ವ್ಯಾಪಾರ ಎಲ್ಲ ಇರುವಂತಹ ಆ ಸಂದರ್ಭದಲ್ಲಿ ಒಂದು ಬಂದ್ಗೆ ಕರೆ ಕೊಡ್ತಾರೆ. ಸ್ಥಳೀಯ ಮುಖಂಡರೊಂದಿಗೆ ಸ್ಥಳೀಯ ಮುಸ್ಲಿಂ ವ್ಯಾಪಾರಿಗೊಂದಿಗೆ ಅವರು ಮಾತನಾಡುತ್ತಾರೆ. ಈ ಬಂದ್ಗೆ ಬೆಂಬಲ ಸೂಚಿಸಬೇಕೆಂದು ತಿಳಿಸ್ತಾರೆ. ಇದರ ಬಗ್ಗೆ ಸ್ಥಳೀಯ ಮುಸ್ಲಿಂ ವ್ಯಾಪಾರಿ ಸಹ ಚರ್ಚಿಸಿದ್ದಾರೆ. ನಮ್ಮೂರಿನ ಹುಡುಗ ನಮಗೆ ಯಾವಾದರೂ ಸಿಗಲಿ, ನಾವು ಇವರ ಬಂದಿಗೆ ಬೆಂಬಲವನ್ನು ಸೂಚಿಸಿಕೊಡ್ತೇವೆಂಬ ಹೇಳಿಕೆಯೊಂದಿಗೆ ಬಂದ್ ಸಹ ಮಾಡ್ತಾರೆ. ಆದರೆ ಈ ಒಂದು ಬಂದ್ ಪ್ರಕರಣದಲ್ಲಿ ಅಲ್ಲಿ ಸೇರಿದಂತಹ ಸ್ಥಳೀಯ ಎಲ್ಲ ಹಿಂದೂಗಳೊಂದಿಗೆ, ಸ್ಥಳೀಯ ಪ್ರಜ್ಞಾವಂತ ಹಿಂದೂಗಳೊಂದಿಗೆ ಸ್ಥಳೀಯ ಎಲ್ಲ ಮುಸಲ್ಮಾನರು ಕೂಡಿಕೊಂಡಾಗಿದ್ದ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಆದರೆ ಅಲ್ಲಿಗೆ ಬಂದಂತಹ